ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ರಾಮನಿಗೆ ವಸಿಷ್ಠ ಗುರುಗಳು ಹೇಳ್ತಾ ಇದ್ರು, ರಾಮ, ಈ ದೇಹವನ್ನು ನೆಚ್ಚಬೇಡ, ದೇಹವು ಜಡ, ಯಾವುದೊಂದು ಉದ್ದೇಶವೂ ಇದಕ್ಕಿಲ್ಲ, ಇದು ಕಾರ್ಯ ಮಾಡುವುದರಿಂದ ಆತ್ಮನಿಗೆ ಏನೂ ಲಾಭ ಇಲ್ಲ. ಆದ್ದರಿಂದ ದೇಹ ಕಾರ್ಯಗಳಿಗೆ ಆತ್ಮನು ಕರ್ತನಲ್ಲ, ಆತ್ಮನು ಅದೇ ಕಾರಣದಿಂದ ಕೇವಲ ಸಾಕ್ಷಿಯಾಗಿರುವನು. ಆದ್ದರಿಂದ ಗಾಳಿ ಇಲ್ಲದ ಕಡೆಯಲ್ಲಿ ಇರುವ ದೀಪವು ತನ್ನ ಪಾಡಿಗೆ ತಾನು ನೆಟ್ಟಗಿರುವಂತೆ ಜಗತ್ತಿನ ವ್ಯಾಪಾರಗಳಲ್ಲಿ ಎಲ್ಲ ಭಾವಗಳಲ್ಲಿಯೂ ಸಾಕ್ಷಿಯಂತೆ ಇರಬೇಕು. ಇಲ್ಲಿ ನಮ್ಮ ಸ್ಥಿತಿ ಹೇಗಿರಬೇಕು? ಜಗತ್ತಿನ ಎಲ್ಲ ಕಾರ್ಯಗಳಲ್ಲೂ ಕೇವಲ ಸಾಕ್ಷಿ ಮಾತ್ರನಾಗಿದ್ದು ನೋಡ್ತಾ ಇರಬೇಕೇ ಹೊರತು ಕರ್ತೃತ್ವ ಭಾವವನ್ನು, ನಾನು ಮಾಡಿದವನು, ನಾನು ಅನುಭವಿಸುವವನು ಅಂತ ನಾನು ನನ್ನದೆಂಬ ಭಾವವನ್ನು ಬಿಡಬೇಕು. ಸಾಕ್ಷಿ ಮಾತ್ರದಿಂದ ನಾವು ವ್ಯವಹರಿಸಬೇಕು ಅಂತ ಇಲ್ಲಿ ನಮಗೆ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ. ಸೂರ್ಯನು ಆಕಾಶದಲ್ಲಿಯೇ ಇದ್ದುಕೊಂಡು ದಿವಸ ಕಾರ್ಯಗಳನ್ನೆಲ್ಲ ಮಾಡುವಂತೆ ನೀನು ಈ ರಾಜ್ಯಾಡಳಿತವನ್ನೆಲ್ಲ ಸ್ವಸ್ಥನಾಗಿಯೇ ಇದ್ದುಕೊಂಡು ಮಾಡು. ಚೆನ್ನಾಗಿ ತಿಳುವಳಿಕೆ ಇದ್ದವನಾಗಿ, ಬುದ್ಧಿವಂತನಾಗಿ, ಜ್ಞಾನಿಯಾಗಿ ಇದ್ದುಕೊಂಡು ಮಾಡಪ್ಪ. ಸ್ವಸ್ಥ ಮನಸ್ಸಿನಿಂದ ಈ ರಾಜ್ಯಭಾರ ಮಾಡು ಅಂತ ರಾಮನಿಗೆ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಅದೇ ಮಾತೆ. ಸ್ವಸ್ಥ ಮನಸ್ಸಿನಿಂದ ಇದ್ದು ಸಂಸಾರ ಜೀವನದಲ್ಲಿ ನಾವು ಸಂಸಾರ ಚಕ್ರವನ್ನು ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಮಿಥ್ಯ ಬಾಲಕನು ಕಲ್ಪಿಸಿಕೊಂಡ ಯಕ್ಷನಂತೆ ಈ ಅಸನ್ಮಯವಾದ ದೇಹವೆಂಬ ಪಾಳು ಮನೆಯೊಂದು ಸದ್ಭಾವದಿಂದ ಕೂಡಿಕೊಂಡು ಎದ್ದು ಕಾಣುತ್ತಿರುವುದು. ಮಿಥ್ಯಾ ಬಾಲಕನು, ಒಬ್ಬ ಬಾಲಕ, ಅವನು ಮಿಥ್ಯೆ, ಅವನು ಕಲ್ಪಿಸ್ಕೊಂಡದ್ದು ಯಕ್ಷನಂತೆ. ಯಕ್ಷನನ್ನು ಕಲ್ಪಿಸ್ಕೊಳ್ತಾನೆ. ಈಗ ಗುಮ್ಮ ಬಂತು ಅಂತ ಕಲ್ಪಿಸ್ಕೊಳಕ್ಕಿಲ್ವಾ? ಆ ರೀತಿಯಲ್ಲಿ ಬಾಲಕನೇ ಮಿಥ್ಯೆ, ಅವನು ಕಲ್ಪನೆಯಲ್ಲಿ ಒಬ್ಬ ಗುಮ್ಮನನ್ನು ಕಲ್ಪಿಸ್ಕೊಬಿಡ್ತಾನೆ. ಅಂದರೆ ಗುಮ್ಮನೂ ಇಲ್ಲ, ಬಾಲಕನೂ ಇಲ್ಲ. ನಮ್ಮ ಕತೆ ಆಗಿರೋದು ಹೀಗೇನೆ. ಸದ್ಭಾವನೆಯಿಂದ ಅದೇನಾಗುತ್ತೆ? ಸದ್ಭಾವದಿಂದ ಕೂಡಿಕೊಂಡು ಎದ್ದು ಕಾಣ್ತಾ ಇದೆ. ಯಾವುದು? ದೇಹ, ಸಂಸಾರ ಎಲ್ಲ. ತುಂಬ ವಿಚಾರ ಮಾಡಬೇಕು ಈ ವಿಚಾರಗಳನ್ನ, ಆವಾಗ ನಮಗೆ ಸರಿಯಾಗಿ ಅರ್ಥ ಆಗುತ್ತೆ. ನಿಸ್ಸಾರವಾದ ಕೆಟ್ಟ ಬೇತಾಳವೊಂದು ಎಲ್ಲಿಂದಲೋ ಬಂದು ಅದನ್ನು ಒಕ್ಕಿಕೊಂಡಿರುವುದು. ನಿಸ್ಸಾರವಾದ, ಯಾವ ಸಾರವೂ ಇಲ್ಲದೆ ಇರತಕ್ಕಂಥ ಕೆಟ್ಟ ಬೇತಾಳವೊಂದು ಎಲ್ಲಿಂದಲೋ ಬಂದು ಈ ದೇಹವೆಂಬ ಗೂಡನ್ನು ಸೇರಿಕೊಂಡಿದೆ. ಚಿತ್ತವೆಂದು ಆ ಬೇತಾಳನ ಹೆಸರು, ಮನಸ್ಸು ಅಂತ ಬೇತಾಳನ ಹೆಸರು. ಅಹಂಕಾರವಾದರ ರೂಪವು, ಆ ಮನಸ್ಸಿನ ರೂಪ ಯಾವುದು? ಅಹಂಕಾರ. ಅಂದರೆ ಆ ಬೇತಾಳದ ರೂಪ ಯಾವುದು? ಅಹಂಕಾರ. ನೀನು ಈ ಅಹಂಕಾರವೆಂಬ ದುರ್ಬುದ್ಧಿಗೆ ವಶನಾದಿಯೇ ಜೋಕೆ. ಅದಕ್ಕೆ ವಶನಾಗಿ ಅದು ಹೇಳಿದಂತೆ ನೀನು ಕೇಳುವುದಾದರೆ ನಿಜವಾಗಿಯೂ ನರಕದ ಪಾಲಾಗುವೆ. ಮೊದಲು ಸಂಸಾರ ಸುಳ್ಳು ಅಂದರು, ಆಮೇಲೆ ದೇಹ ಸುಳ್ಳು ಅಂದರು, ಆಮೇಲೆ ಈಗೇನು ಹೇಳ್ತಾ ಇದ್ದಾರೆ? ಪ್ರಪಂಚನೇ ಸುಳ್ಳು ಅಂದರು. ಈಗ ಏನು ಹೇಳ್ತಾರೆ? ಚಿತ್ತವು ಸುಳ್ಳು ಅಂದರು. ಈಗ ಬಂದು ಅಹಂಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಚಿತ್ತ, ಅಹಂಕಾರ, ಅಹಂಕಾರದ ಬಗ್ಗೆ ಹೆಚ್ಚಿನ ವರ್ಣನೆಯನ್ನು ಕೊಡ್ತಾ ಇದ್ದಾರೆ. ನಾವು ಒಂದೊಂದನ್ನು ವಿಚಾರ ಮಾಡಿ ನೋಡಿದಾಗ ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡ್ತೀವಿ ಆಗ ನಮಗೆ ಗೊತ್ತಾಗುತ್ತೆ ಇದೇನು ಇದ್ಯಾವುದು ಅಂತ. ತನಗೆ ತೋರಿದಂತೆ ಮಾಡುವ ಸಂಕಲ್ಪಗಳೆಂಬ ವಿಲಾಸಗಳಿಂದ ಆ ದುರಾಕೃತಿಯು, ಅಂದರೆ ವಿಕಾರ ರೂಪಿಯು ದೇಹಗೇಹದಲ್ಲಿ ಆ ಚಿತ್ತವೆಂಬ ಹುಚ್ಚು ಹಿಡಿದ ಬೇತಾಳನು ಸ್ವಚ್ಛಂದವಾಗಿ ಕುಣಿದು ಕುಪ್ಪಳಿಸುತ್ತಿರುವನು. ಯಾರು? ಈ ಮನಸ್ಸು, ಚಿತ್ತವೆಂಬ ಬೇತಾಳ, ಹುಚ್ಚು ಹಿಡಿದಂತೆ ಬೇತಾಳನು ಸ್ವಚ್ಛಂದವಾಗಿ ಕುಣಿತಾ ಇದ್ದಾನಂತೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ತಾನು ಇಷ್ಟ ಬಂದಂಗೆ ಆಡ್ತಾ ಇದ್ದಾನೆ. ಇದಕ್ಕೆ ಸ್ವಚ್ಛಂದವಾಗಿ ಕುಣಿಯೋದಂತ. ಹೌದು ತಾನೆ? ಈ ದೇಹದೊಳಗೆ ಈ ಮನಸ್ಸದೇ ಆಟ. ಅದೇನು ಮಾಡುತ್ತೆ ಅದರಂತೆ ಈ ದೇಹವನ್ನು ತಗೊಂಡೋಗಿ ಬಲಿ ಕೊಡ್ತಾ ಇರೋದೆ ನಾವು. ಶೂನ್ಯವಾದ ಈ ದೇಹವೆಂಬ ಮನೆಗೆ ಬಂದವರು ಚಿತ್ತವೆಂಬ ಯಕ್ಷನು ಅಲ್ಲಿ ಮಾಡುತ್ತಿರುವ ಯಕ್ಷಿಣಿಗಳನ್ನು ಕಂಡು ಹೆದರಿಕೆ ಪಡೆದ ಮಹಾತ್ಮರು ಯಾರು ಉಂಟೋ ಅವರೇ ಸಮಾಧಿ ಸಂಪನ್ನರು, ಬ್ರಹ್ಮದಲ್ಲಿ ಸ್ಥಿತಿಯನ್ನು ಪಡೆದವರು. ನೋಡಿದ್ರು ಈ ಯಕ್ಷಿಣಿ ಕಾರ್ಯ ನಡೀತಾ ಇದೆ ಈ ದೇಹದೊಳಗೆ ಅಂತ ನೋಡಿದ್ರು ಜ್ಞಾನಿಗಳು. ಇದರ ಸಹವಾಸವೇ ಬೇಡ ಅಂತ ಬಿಟ್ಬಿಟ್ಟು ಸಮಾಧಿ ಸ್ಥಿತಿಯನ್ನು ಹೊಂದಿದ್ರು. ಅವರು ಜ್ಞಾನಿಗಳು, ಬ್ರಹ್ಮಸ್ಥಿತಿಯಲ್ಲಿ ಪಡೆದ್ರು ಅವರು. ತನ್ನ ಶರೀರವೆಂಬ ಮಂದಿರದಿಂದ ಚಿತ್ತವೆಂಬ ಬೇತಾಳನನ್ನು ಹೊರನೂಕಿದವನು ಸಂಸಾರವೆಂಬ ಈ ಶೂನ್ಯ ನಗರದಲ್ಲಿ ಎಂದಿಗೂ ಹೆದರುವುದಿಲ್ಲ. ಏನು ಹೇಳಿದ್ರು? ಇಷ್ಟ ಬಂದಂಗೆ ಸ್ವಚ್ಛಂದವಾಗಿ ಕುಣಿತಾ ಇತ್ತಲ್ಲ ಈ ಬೇತಾಳ ಈ ಶರೀರವೆಂಬ ದೇವಸ್ಥಾನದಲ್ಲಿ, ಆ ಬೇತಾಳನನ್ನು ಒಡೆದು ಯಾರು ಓಡಿಸ್ತಾನೋ ಅಂಥ ಶೂರನಾದಂಥ ಜ್ಞಾನಿ
ಈ ಸಂಸಾರವೆಂಬ ಶೂನ್ಯ ನಗರದಲ್ಲಿ ಏನೂ ಇಲ್ಲದೆ ಇರತಕ್ಕಂಥ ನಿಸ್ಸಾರವಾದ ಈ ಸಂಸಾರದಲ್ಲಿ ಅವನು ಎದುರುಕೊಳ್ಳೋದಿಲ್ಲ. ಚಿತ್ತವೆಂಬ ಭೂತವು ಸೇರಿಕೊಂಡಿರುವ ಈ ದೇಹ ಮಂದಿರದಲ್ಲಿ ಅಭಿಮಾನವಿಟ್ಟುಕೊಂಡಿರುವವರು ಅದೇಕೆ ಇದರಲ್ಲಿ ಆತ್ಮನೆಂದು ಅಭಿಮಾನವಿಟ್ಟುಕೊಂಡಿರುವರೋ, ಇನ್ನು ಏಕೆ ಆ ಅಭಿಮಾನವನ್ನು ಬಿಡಲು ಯತ್ನಿಸಿಲ್ಲವೋ ಅದೇ ಒಂದು ಚಿತ್ರವಾಗಿರುವುದು. ಚಿತ್ರವೆಂಬ ಪಿಶಾಚವು ಹೊಕ್ಕಿರುವ ಈ ದೇಹ ಮಂದಿರದಲ್ಲಿ ಸತ್ತವರು ಯಾರೋ ಅವರಿಗೆ ಪಿಶಾಚದ ಬುದ್ಧಿಯೇ ಬರುವುದೇ ಹೊರತು ರಾಘವ ಆ ಅಪಿಶಾಚದ ಬುದ್ಧಿ ಎಂದು ಬಂದೀತು. ಏನು ಹೇಳ್ತಾ ಇದರಲ್ಲಿ? ಚಿತ್ತವೆಂಬ ಪಿಶಾಚವು ಒಕ್ಕಿರುವ ಈ ದೇಹ ಮಂದಿರದಲ್ಲಿ, ಅಂದರೆ ಮನಸ್ಸೆಂಬ ಪಿಶಾಚಿ ಹಿಡ್ದೈತಲ್ಲ, ಈ ಲೌಕಿಕ ವ್ಯವಹಾರದಲ್ಲಿ ಸುತ್ತಾಡ್ತಾ ಇರ್ತಕ್ಕಂಥ ಈ ಚಿತ್ತವೆಂಬ ಪಿಶಾಚವು ಮನಸ್ಸು ಒಕ್ಕಿರುವ ಈ ದೇಹ ಮಂದಿರದಲ್ಲಿ ಸತ್ತವರು ಯಾರೋ ಅವರಿಗೆ ಪಿಶಾಚದ ಬುದ್ಧಿಯೇ ಬರುವುದೇ ಹೊರತು, ಅಂದರೆ ಮನಸ್ಸಿನ ಗುಣಗಳೇ ಬರ್ತದೆ. ಮತ್ತೆ ಮನಸ್ಸಿಗೆ ಏನೇನು ವ್ಯಾಪಾರ ಇತ್ತು, ಜಗದ್ ವ್ಯಾಪಾರ, ಅದೇ ಗುಣಗಳೇ ಬರುತ್ತೆ ಹೊರತು ರಾಘವ ಆ ಮನಸ್ಸಿಲ್ಲದೆ ಇರತಕ್ಕಂಥ ಬುದ್ಧಿ ಯಾವತ್ತಿಗೂ ಬರೋದಿಲ್ಲ. ಅಹಂಕಾರವೆಂಬ ಬಾರಿಯ ಯಕ್ಷನು ಸೇರಿಕೊಂಡು ತನ್ನದೇ ಮಾಡಿಕೊಂಡು ಸುಟ್ಟು ಹಾಳು ಮಾಡಿರುವ ಈ ದೇಹವೆಂಬ ಮನೆಯಲ್ಲಿ ಯಾವನು ಅಕ್ಕರೆಯಿಂದ ವಿಹರಿಸುವನೋ ಅವನು ಎಲೆ ಸಾಧುವೆ, ಯಕ್ಷನೇ ಆಗುವುದರಲ್ಲಿ ಏನು ವಿಚಿತ್ರ. ಯಾರು ಈ ದೇಹದ ಮೇಲೆ ಅಭಿಮಾನ ಇಟ್ಕೊಂಡು ಅಹಂಕಾರದಿಂದ ಬಾಳ್ತಾನೋ ಅವನು ಕೂಡ ಮುಂದೆ ಜನ್ಮಗಳೆಲ್ಲ ಅದೇ ರೀತಿಯಲ್ಲಿ ಪಡಿತಾನೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಹಂಕಾರದ ಬೆನ್ನು ಹಿಡಿದು ಹೋಗುವುದನ್ನು ಬಿಟ್ಟು ಬುದ್ಧಿಯನ್ನು ಚೆನ್ನಾಗಿ ಬೆಳೆಸಿಕೊಂಡು ಅಹಂಕಾರವನ್ನೇ ಮರೆತು ಸ್ವಸ್ವಭಾವ ರೂಪವಾದ ಆತ್ಮನನ್ನು ಆದಷ್ಟು ಬೇಗ ಆಶ್ರಯಿಸು. ಎಲ್ರಿಗೂ ಹೇಳ್ತಾ ಇರ್ತಕ್ಕಂಥ ಮಾತು. ಅಹಂಕಾರವೆಂಬ ಪಿಶಾಚದ ಹಿಡಿತಕ್ಕೆ ಸಿಕ್ಕಿ ನರಕದಲ್ಲಿ ಬಿದ್ದು ನಾಶವಾಗಿ ಹೋಗುವ ಮೋಹ ಮದಗಳಿಂದ ಅಂಧರಾಗಿರುವವರಿಗೆ ಮಿತ್ರರೂ ಇಲ್ಲ, ಬಾಂಧವರೂ ಇಲ್ಲ. ನೋಡಿ ಏನು ಹೇಳ್ಬಿಟ್ರು? ಅಹಂಕಾರವೆಂಬ ಪಿಶಾಚದ ಹಿಡಿತಕ್ಕೆ ಸಿಕ್ಕಿ ಅಹಂಕಾರದಿಂದ ಕೂಡಿದವರಾಗಿ ನರಕದಲ್ಲಿ ಬಿದ್ದು ನಾಶವಾಗಿ ಹೋಗುವ ಯಾರಿಗೆ ಮೋಹ ಮದ ಮತ್ಸರಗಳು ತುಂಬಿಕೊಂಡಿರ್ತಾವಲ್ಲ ಅಂಥ ಅಂಧರಾದವರಿಗೆ ಮಿತ್ರರೂ ಇಲ್ಲ, ಬಾಂಧವರೂ ಇಲ್ಲ. ಅವ್ರನ್ನ ಎಲ್ಲಿ ಕಾಪಾಡಕ್ಕೆ ಬರುತ್ತೆ? ಯಾಕಂದರೆ ಅವರೆಲ್ಲರೂ ಬರೀ ಅಹಂಕಾರ ಮಮಕಾರಗಳನ್ನೇ ಮಿತ್ರರನ್ನು ಮಾಡ್ಕೊಂಡು ಕೂತವ್ರಲ್ಲ, ಇನ್ನು ಇವ್ರಿಗೆ ಸ್ನೇಹಿತರು ಎಲ್ಲಿಂದ ಬರ್ತಾರೆ? ಅಹಂಕಾರದ ಹೊಡೆತಕ್ಕೆ ಸಿಕ್ಕಿರುವ ಬುದ್ಧಿಯಿಂದ ಯಾವ ಕೆಲಸವನ್ನೇ ಮಾಡಲಿ ಅದು ವಿಷವಲ್ಲರಿಯ ಫಲದಂತೆ ಮರಣವನ್ನೇ ತರುವುದು. ಅಹಂಕಾರವನ್ನು ಬಿಟ್ಟು ಯಾವುದೇ ಕಾರ್ಯ ಮಾಡಿದ್ರೆ ಅದು ಸತ್ಫಲ ಸಿಗುತ್ತೆ. ಅಹಂಕಾರದಿಂದ ಒಡಗೂಡಿದಂತೆ ಕಾರ್ಯವನ್ನು ಮಾಡಿದರೆ ಅದರಿಂದ ವಿಷಕ್ಕೆ ಸಮಾನವಾದ ಫಲ ಬರುತ್ತೆ ಮತ್ತು ಅದರಿಂದ ಮರಣವನ್ನೇ ಉಂಟು ಮಾಡ್ತದೆ. ವಿವೇಕವೂ ಧೈರ್ಯವೂ ಇಲ್ಲದೆ ಮೂರ್ಖನು ತನ್ನ ಅಹಂಕಾರವನ್ನು ಮೆರೆಯುವನಲ್ಲವೇ, ಅಂಥವನು ಬೇಗ ಹಾಳಾಗುವನು ಎಂದು ತಿಳಿ. ವಿವೇಕ, ಸತ್ಯಾಸತ್ಯತೆಗಳನ್ನ ವಿಂಗಡಣೆ ಮಾಡುವ ಬುದ್ಧಿ ಇರೋದಿಲ್ಲ ವಿವೇಕ ಅಂದರೆ, ಧೈರ್ಯವೂ ಇರೋದಿಲ್ಲ. ಇಂಥವ್ರು ಏನು ಮಾಡ್ತಾರೆ? ಇಂಥ ಮೂರ್ಖರು ಅಹಂಕಾರಕ್ಕೆ ಒಳಗಾಗಿ ನಾನೇ ಹೆಚ್ಚು, ನನ್ನಿಂದಲೇ ಎಲ್ಲವೂ ನನ್ನದೇ, ನನಗೇ ಬೇಕು ಅನ್ನೋ ಇದರಿಂದ ಅಹಂಕಾರ ಮಮಕಾರಗಳಿಗೆ ಒಳಗಾಗಿ ಬೇಗ 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 ಹಾಳಾಗ್ತಾರೆ. ನೋಡ್ತಾ ಇದ್ದೀವಿ ಇವತ್ತು ಕಣ್ಣಾರ, ಜಗತ್ತನ್ನು ತುಂಬ ಇರೋದೆಲ್ಲ ಹಾಗೆ ಆಗ್ತಾ ಇದೆ. ಅಹಂಕಾರ ಪಿಶಾಚದ ವಶವಾಗಿ ಹೋಗುವ ಪಾಮರರು ಯಾರು ಉಂಟೋ ಅವರೆಲ್ಲರೂ ರಾಘವ ನರಕಾಗ್ನಿಗಳಿಗೆ ಸೌದೆಯೇ ಆಗುವರು. ಒಂದು ಬೆಂಕಿ ಉರಿತಾ ಇದ್ರೆ ಸೌದೆ ಬೇಕು, ಚೆನ್ನಾಗಿರೋ ಸೌದೆ ತಂದು ಹಾಕಿದ್ರೆ ಬೆಂಕಿ ಢಾಳವಾಗಿ ಉರಿತದೆ. ಇಲ್ಲಿಯೂ ಕೂಡ ನರಕವೆಂಬ ಅಗ್ನಿಗಳಿಗೆ ಸೌದೆ ಯಾವುದು? ಅಹಂಕಾರಿಗಳು. ಅಹಂಕಾರದಿಂದ ಯಾರು ವರ್ತಿಸ್ತಾರೋ ನರಕದಲ್ಲಿ ಉರಿಯುವ ಬೆಂಕಿಗೆ ಇವರೇ ಸೌದೆಗಳು. ಈ ಥರದಲ್ಲಿ ತಂದು ಇವರನ್ನು ಹಾಕ್ತಾರೆ. ದೇಹವೆಂಬ ಯಾವ ಮರದ ಪೊಟರೆಯಲ್ಲಿ ಅಹಂಕಾರವೆಂಬ ಮಹಾರೋಗವು ನಲಿಯುತ್ತಿರುವುದೋ ಆ ಮರವನ್ನು ಇಂದ್ರಿಯಗಳು ಬೇಗನೆ ಕೆಡಗಿ ಬಿಡುವು. ಅಂದರೆ ಇಲ್ಲಿ ಯಾರ ದೇಹ ಒಂದು ಮರದ ಪೊಟರೆ ಇದ್ದಂಗೆ, ಮರ ಇದ್ದಂಗೆ, ಇಲ್ಲಿ ಒಂದು ಪೊಟರೆ ಇರ್ತದೆ. ಅಲ್ಲಿಗೆ ಏನು ಸೇರ್ಕೊಬಿಟ್ಟಿರ್ತದೆ ಅಂದರೆ ಅಹಂಕಾರವೆಂಬ ಮಹೋರಗವು ನಲಿಯುತ್ತಿರುವುದು. ಈಗ ಇಲ್ಲಿ ಆ ಮರವನ್ನು ಇಂದ್ರಿಯಗಳು ಬೇಗನೆ ಕೆಡವಿ ಬಿಡುವು. ಇಂದ್ರಿಯಗಳು ಏನು ಮಾಡ್ತವೆ? ಆ ಮರವನ್ನು ಬೇಗ ಕೆಡವಿಬಿಡ್ತವೆ. ಅಹಂಕಾರವೆಂಬ ಪಿಶಾಚವು ಈ ದೇಹದಲ್ಲಿ ಇರಲಿ ಅಥವಾ ಹೋಗಲಿ, ನೀನು ಮಾತ್ರ ಎಲೈ ಮಹಾತ್ಮನೇ ನಿನ್ನ ಮನಸ್ಸಿನಿಂದ ಅತ್ತ ಕಡೆ ನೋಡಲೇಬೇಡ. ಅಹಂಕಾರ ದೃಷ್ಟಿಯಿಂದ ಜಗತ್ತಿನಲ್ಲಿ ನೀನು ಬಾಳಲೇಬೇಡ ಅಂತ ರಾಮನಿಗೆ ಉಪದೇಶ ಹೇಳ್ತಾ ಇದ್ದಾರೆ.
ಹೀಗೆ ಉಪೇಕ್ಷೆ ಮಾಡಿ ಗೌರವಿಸದೆ ಮನಸ್ಸಿನಲ್ಲಿಯೇ ತಿರಸ್ಕಾರ ಮಾಡಿದುದೇ ಆದರೆ ಆ ಅಹಂಕಾರ ಪಿಶಾಚವು ನಿನಗೆ ಏನೂ ಮಾಡಲಾರದೆ ಹೋಗುವುದು. ನೀನೇನು ಮಾಡಬೇಕು? ಈ ಅಹಂಕಾರ ಬುದ್ಧಿಯನ್ನು ಉಪೇಕ್ಷೆ ಮಾಡು, ನಿರ್ಲಕ್ಷ್ಯ ಮಾಡು, ನೆಗ್ಲೆಕ್ಟ್ ಮಾಡು, ಗೌರವಿಸಬೇಡ, ಮನಸ್ಸಿನಲ್ಲಿಯೇ ತಿರಸ್ಕಾರ ಮಾಡು. ಆಗ ನಿನಗೇನಾಗುತ್ತೆ? ಈ ಅಹಂಕಾರ ಅಂತಕ್ಕಂಥದ್ದು ಹೊರಟು ಹೋಗುತ್ತೆ. ಅದಕ್ಕೆ ಇಲ್ಲಿ ಶರಣಾಗತಿ ಭಾವವನ್ನು ಹೇಳಿರ್ತಕ್ಕಂಥದ್ದು. ಗುರುವಿನಲ್ಲಿಯೋ ಪರಮಾತ್ಮನಲ್ಲಿಯೋ ಎಲ್ಲ ನೀನೇ ಗತಿ ಕಣಪ್ಪ, ಎಲ್ಲ ನಿನ್ನಿಂದಲೇ, ಇದೆಲ್ಲದಕ್ಕೂ ನೀನೇ ಕರ್ತ, ನೀನೇ ಕೊಡೋನು ನೀನೇ ಅಂತ ಎಲ್ಲ ನಾವು ಶರಣಾಗತಿಯನ್ನು ಆದರೆ ಆಗ ನಮಗೆ ಈ ಅಹಂಕಾರ ಬಿಟ್ಟು ಹೋಗುತ್ತೆ. ಈ ದೇಹದಲ್ಲಿ ಈ ಚಿತ್ತ ಪಿಶಾಚವು ಕುಣಿಯುತ್ತಿದ್ದರೂ ಕೂಡ ಇದರ ಅನಂತ ವಿಲಾಸಗಳಿಂದ ನಿನಗೇನು ಆದೀತು? ಪರಮಾತ್ಮನನ್ನು ನೀನು ಶರಣು ಹೋಗ್ಬಿಡು, ಆಗ ನಿನಗೆ ಇದರಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ರಾಮನಿಗೆ ಗುರುಗಳು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.